ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಕ್ರಿಸ್ಮಸ್ ಹತ್ರ ಬರ್ತಾ ಇದೆ. ಸೊ ಎಲ್ಲರೂ ಯಾರ್ಯಾರು ಪುಟ್ಟು ಮಕ್ಳುಗಳು ಇದ್ದಾರೆ ನಿಮ್ಮ ಮನೇಲಿ, ಸೊ ಹೊಸ ತಾಯಂದ್ರಿಗೆ ಯೂಸ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸೊ ಎಲ್ಲರೂ ಮಂತ್ಲಿ ಇವಾಗ ಫೋಟೋಶೂಟ್ ಮಾಡೋದು ತುಂಬಾ ಕ್ರೇಜ್ ಆಗಿಬಿಟ್ಟಿದೆ, ನೋಡ್ತಿರ್ಬೋದು. ಅದೇ ಥರ ಕ್ರಿಸ್ಮಸ್ಗೆ ತುಂಬ ಸ್ಪೆಷಲಾಗಿ ಮಾಡಬೇಕಂತೆಲ್ಲ ನೀವು ಪ್ರಿಪ್ರೇಷನ್ ಮಾಡ್ಕೊತಿದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತಲೇ ಹೇಳ್ಬೋದು. ಹೌದು, ನಾನು ನನ್ನ ದೊಡ್ಡ ಮಗನಿಗೆ ಫೇಸ್ ರಿವೀಲ್ ಮಾಡೋಕ್ಕೋಸ್ಕರ ಸೊ ಕ್ರಿಸ್ಮಸ್ ದಿನ ಒಂದು ಫೇಸ್ ರಿವೀಲ್ ಮಾಡೋಣ ಅಂತೇಳಿ ತುಂಬ ಆಸೆಪಟ್ಟು, ತುಂಬ ಇಷ್ಟಪಟ್ಟು ನಾನೇ ರೆಡಿ ಮಾಡಿ ಎಲ್ಲನೂ ಮಾಡಿದಂಥ ಫೋಟೋಶೂಟ್ ಇದು. ಸೊ ಅದು ಕೆಲವೊಂದು ಕ್ಲಿಪ್ಸ್ ಇದೆ, ಕೆಲವೊಂದು ಮೆಮೊರೀಸ್ ಇದೆ, ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ದೊಡ್ಡ ಮಗನಿಗೆ ಏನೇನೋ ಮಾಡ್ತಿದ್ದೆ ಮಂತ್ಲಿ ಅಂತೆ. ಎಲ್ಲ ಫೆಸ್ಟಿವಲ್ಗೂ ಇರ್ಬೋದು, ತುಂಬ ಡಿಫ್ರೆಂಟಾಗಿ ತುಂಬ ಒಂದು ರೀತಿ ತುಂಬ ಇಷ್ಟಪಟ್ಟು ಮಾಡ್ತಿದ್ದೆ. ಬಟ್ ಚಿಕ್ಕ ಮಗನಿಗೆ ಯಾಕೋ ಅದೆಲ್ಲ ಇಂಟ್ರೆಸ್ಟೇ ಇಲ್ಲ, ಮಾಡಬೇಕು ಅಂತ ಮಾಡೋಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಆವಾಗ ಅಂದರೆ ಅವ್ರ ತಾತ ಇದ್ದರು, ಆವಾಗ ದೊಡ್ಡ ಮಗನಿಗೆ ತಾತ ಇದ್ದರು. ಏನೇ ಬೇಕು, ಸಣ್ಣ ಪುಟ್ಟ ಏನೇ ಬೇಕು ಅಂದರೂ ನಾನು ಹೇಳಿದ ತಕ್ಷಣ ತಂದು ಕೊಟ್ಬಿಡೋರು. ಸೊ ಇವಾಗ ಅದು ಸ್ವಲ್ಪ ಅವಕಾಶಗಳು ಕಮ್ಮಿ ಇರೋದ್ರಿಂದ ಇವ್ನಿಗೆ ಏನು ಮಾಡೋಕ್ಕೂ ನನಗೆ ಅಷ್ಟು ಇಂಟ್ರೆಸ್ಟು ಬರ್ತಾಯಿಲ್ಲ, ಇದು ಆಗ್ತಿಲ್ಲ. ಜೊತೆಗೆ ನೋಡ್ತಾ ಇರ್ಬೋದು, ನನ್ನ ವ್ಲಾಗ್ಸ್ ಎಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಈ ಒಂದು ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ. ಸೊ ಹಾಗಾಗಿ ಇವನಿಗೆ ಅಷ್ಟು ನಾನೇನು ಮಾಡೋಕ್ಕಾಗ್ತಿಲ್ಲ, ಅದೊಂದು ಬೇಜಾರಿದೆ. ಬಟ್ ಮಾಡಿದೆ ಅಂತೂ ಇರಲ್ಲ, ಏನಾದರೂ ಮಾಡಿರ್ತೀನಿ. ಸೊ ಆರ್ಯನ್ಗೆ ತರಿಸಿದಂಥ ಎಷ್ಟೊಂದು ಕ್ರಿಸ್ಮಸ್ಗೆ ಏನಾದರೂ ತರಿಸಿದಂಥ ಎಷ್ಟೊಂದು ಐಟಮ್ಸ್ ಎಲ್ಲ ಇದೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಇವ್ರಿಗೂ ಏನಾದರೂ ಮಾಡಬೇಕು ಅಲ್ವಾ. ಸೊ ತುಂಬಾ ಇಷ್ಟಪಟ್ಟು ಮಾಡಿದಂಥ ಫೋಟೋಶೂಟ್ ಇದು. ನಾನೇ ಮನೆಯಲ್ಲೇ ಇರುವಂಥ ಐಟಮ್ಸಲ್ಲಿ ಕೆಲವೊಂದನ್ನು ಪ್ರಿಪೇರ್ ಮಾಡಿಕೊಂಡೆ, ಕೆಲವೊಂದನ್ನು ಆನ್ಲೈನ್ ಶಾಪಿಂಗ್ ಮಾಡಿದೆ, ಇನ್ನೂ ಕೆಲವೊಂದನ್ನು ನಮ್ಮ ಅಲ್ಲೇ ಮಂಡ್ಯದಲ್ಲಿ ಸ್ಟೋರಲ್ಲಿ ತರಿಸ್ಕೊಂಡು ಮಾಡಿದಂಥ ಒಂದು ಫೋಟೋಶೂಟ್. ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಪುಟ್ಟ ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಈ ಥರ ನೋಡು ಫೋಟೋಶೂಟ್ ಮಾಡಿಸು ಅಂತೇಳಿ ಅವ್ರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಏನಪ್ಪ ಅಂದರೆ, ಈಗ ಚಳಿಗಾಲ ಇರೋದ್ರಿಂದ ಮಕ್ಕಳನ್ನ ಆದಷ್ಟು ಚೆನ್ನಾಗಿ ಕೇರ್ ಮಾಡಬೇಕು, ಮಕ್ಕಳನ್ನ ಆದಷ್ಟು ಬೆಚ್ಚಗಿಡಿ, ಪ್ರಿಕಾಷನ್ಸ್ ತಗೊಳ್ಳಿ ಮುಂಚಿತವಾಗಿ. ಮನೆ ಹೋಮ್ ರೆಮಿಡೀಸ್ ತುಂಬ ಇದೆ, ಅದನ್ನೆಲ್ಲ ಟ್ರೈ ಮಾಡಿ. ಯಾಕಮ್ಮ ಬಬ್ಬು ಯಾಕೆ? ಸೊ ಇವ್ನು ಏನಂದರೆ ಎದ್ಕೊಂಡ್ರೂ ಇರಲ್ಲ, ಮಲಗಿಸಿದ್ರು ಇರಲ್ಲ, ಹಿಂಗೆ ಕೂರಿಸ್ಕೊಂಡೇ ಇರಬೇಕು. ಸೊ ಅಂದರೆ ಮಕ್ಕಳು ತುಂಬ ಅಳ್ತಾ ಇರ್ತಾರೆ ಅಂತ ಹೇಳ್ತಿರಲ್ವ, ಅದು ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಆದಾಗ ಆ ಥರ ಅಳ್ತಿರ್ತವೆ. ಸೊ ಅವನ್ನ ಒಂದೊಂದು 5 ನಿಮಿಷ ಈ ಥರ ಯಾಕೆ ಕೂರಿಸಿ ಸ್ವಲ್ಪ ಅವ್ರಿಗೆ ರಿಲೀಫ್ ಆಗುತ್ತೆ. ಏನಾಗ್ತಾಯಿದೆ ಬಂಗಾರಿ, ಏನಾಗ್ತಾಯಿದೆ ಬಂಗಾರಿ? ಸೊ ತಡ ಮಾಡೋದು ಬೇಡ, ನಾನು ಯಾವ ಥರ ಫೋಟೋಶೂಟ್ ಮಾಡಿದೆ, ಸೊ ಏನು ಇತ್ತ ಅಂತ ಈ ವಿಡಿಯೋನ ನೋಡ್ಕೊಂಬನ್ನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆನಾ ಬಂಗಾರಿ? ನೀವು ಕ್ರಿಸ್ಮಸ್ ತಾತ ಆಗ್ತೀರಾ? ಕ್ರಿಸ್ಮಸ್ ತಾತ ಆಗ್ತಾರಂತೆ. ಈ ಒಂದು ವಿಡಿಯೋನ ಮಾಡಿ ಆದಷ್ಟು ಬೇಗ ಆಗ್ತೀನಿ, ಓಕೆನಾ? I love you. Mama loves you so much, Bangari.